ನೀನ್ ಹೇಳ್ತಾ ಇದೀಯ ಅಂತ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಮಧು. ಆದ್ರೆ ಏನ್ ಪ್ರಯೋಜನ ಇದೆಲ್ಲ ಮಾಡಿ? ಇದೆಲ್ಲ ಇದ್ರೂ ಆ ಮೋಹಿನಿ ಒಳಗಡೆ ಬಂದು ಸ್ನೇಹ ಅನ್ಕೊಂಡ್ಲು. ಮೋಹಿನಿ ಹೊರಗಡೆಯಿಂದ ಅಲ್ಲಮ್ಮ, ಮೋಹಿನಿ ಇದೆ ಮನೇಲಿದ್ದಾಳೆ. ನಿನಗೆ ಈ ವಿಷಯನೂ ಗೊತ್ತಿಲ್ಲ, ಹಾಗೆ ಗೊತ್ತು ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹೀಗೂ ಆಗಿರ್ಬೋದಲ್ವಮ್ಮ? ನಮ್ಮಿಂದ ಯಾವುದೋ ತಪ್ಪಾಗಿರ್ಬೋದು, ಅಥವಾ ಯಾವ್ದಾದ್ರೂ ಜಾಗ ಬಿಟ್ಟಿರ್ಬೋದು. ಅದನ್ನ ಅವಳು ಬಳಸ್ಕೊಂಡು ಆ ಮೋಹಿನಿ ಮನೆ ಒಳಗಡೆ ಬಂದಿರ್ಬೋದು. ಇರಬಹುದು. ಆದ್ರೆ ಪಂಡಿತರು ಹೇಳಿದ್ದಾರೆ, ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ ಹೋಗಿ ತ್ರಿಶಕ್ತಿ ರತ್ನ ತರಬೇಕು. ಈಗ ಅದೇ ಆ ಮೋಹಿನಿಯಿಂದ ನಮ್ಮ ಅಪ್ಪನ ಕಾಪಾಡೋದಕ್ಕೆ ಸಾಧ್ಯ. ಅದಕ್ಕೆ ಅಂತಾನೆ ಬೆಳಿಗ್ಗೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ದೀನಲ್ವಾ. ಎಲ್ಲಿವರೆಗೂ ನಾನು ತ್ರಿಶಕ್ತಿ ರತ್ನನ ನಮ್ಮ ಮನೆಗೆ ತರೋದಿಲ್ವೋ ಅಲ್ಲಿವರೆಗೂ ನೀವು ಹುಷಾರಾಗಿರ್ಬೇಕು.